ಕೂತ್ಕೊಂಡು ಕೆಲಸ ಮಾಡಿರೋರೆಲ್ಲ ಫೀಲ್ಡಲ್ಲಿ ಬಂದು ಕೆಲಸ ಮಾಡೋದು ತುಂಬಾ ಕಷ್ಟ. ಮಂಜುನಾಥ್ ಅವರು ತುಂಬ ಒಳ್ಳೆ ವ್ಯಕ್ತಿ, ಹೌದು. ಅವ್ರಿಗೆ ಏನಾದ್ರು ಮಾಡ್ಬೋದಾಗಿತ್ತು. ಅವರು ಪಾಪ ಒಳ್ಳೆ ವ್ಯಕ್ತಿನ ಕರ್ಕೊಂಬಂದ್ಬಿಟ್ಟು ಫೀಲ್ಡ್ಗೆ ಇಳಿಸಿದ್ರೆ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ, ನಾನು ಆನೇಕಲ್ಲಿಂದ ಅಷ್ಟು ದೂರ ಎಲ್ಲ ಓಡಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ. ನಮ್ಮ ವಾಟರ್ ಪ್ಲ್ಯಾಂಟ್ಸು ಈಗ ಕನಕಪುರದಲ್ಲಿ ಮಾಡ್ತಾಯಿದ್ರು, ಅದನ್ನು ಆಲ್ ಓವರ್ ಕರ್ನಾಟಕಕ್ಕೆ ತಂದವರು ನಮ್ಮ ಡಿ.ಕೆ. ಸುರೇಶ್ ಅವರು. ಏನಾರು ಅನುದಾನ ತರಬೇಕು ಅಂತಂದರೆ ನಮಗೆ ಡಿ.ಕೆ. ಸುರೇಶ್ ಅವ್ರನ್ನ ಗೆಲ್ಸ್ಕೊಳ್ಬೇಕು. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು BBMPಗೆ ನಿಂತ್ಕೊಂಡಾಗ ಹೇಗಿತ್ತು, ಆಮೇಲೆ MLA ಎಲೆಕ್ಷನ್ನಾಗ ಹೇಗಿತ್ತು, MP ಅವರು ಈಗ 3 ಸಾರಿ ಗೆದ್ದಿದ್ದಾರೆ, ಈಗ 4ನೇ ಬಾರಿಗೆ ನಿಂತ್ಕೊಂಡಿದ್ದಾರೆ. ಅವರು ಮಾಡಿರೋ ಕೆಲಸಕ್ಕೆ ಏನು ಪಂಚಾಯಿತಿ ಲೆವೆಲಲ್ಲಿ ಏನು ಪಂಚಾಯಿತಿ ಲೀಡ್ರ್ ದುಡಿತಾನೋ ಆ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ದುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಜನ ಅವ್ರಿಗೆ ಬೆಂಬಲ ಕೊಡಬೇಕು. ಯಾಕೆಂದರೆ ಅವರು ಈಗ BBMP ಲಿಮಿಟ್ಸ್ ಆಗಲಿ, ಪಂಚಾಯಿತಿ ಲಿಮಿಟ್ಸ್ಗಳಾಗಲಿ ಎಲ್ಲನೂ ಒಂದೇ ರೀತಿ ಎಲ್ಲ ಯುವಕರನ್ನ ಜೊತೆಲಿ ಕರ್ಕೊಂಡು ಹೋಗುವಂಥ ವ್ಯಕ್ತಿ ಅವರು. ಇದರಿಂದ ಯುವಕರೇ ಆಗಲಿ ಬೇರೆಯವರೇ ಆಗಲಿ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಏನಕ್ಕೆ ಅಂದರೆ ನಮ್ಮ ಭಾಗದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಅದನ್ನು ಆಲ್ ಓವರ್ ಕರ್ನಾಟಕಕ್ಕೆ ತಂದವರು ನಮ್ಮ ಡಿ.ಕೆ. ಸುರೇಶ್ ಅವರು. ಹಾಗೆ ನಮ್ಮಲ್ಲಿ ಭಾಗದಲ್ಲಿ ಲೇಕ್ಗಳಿದ್ದು ಅಷ್ಟು ವರ್ಷದಿಂದ ಇಲ್ಲಿ BJP 30-35 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. MLA ಆಗಲಿ, ಕಾರ್ಪೊರೇಟ್ರುಗಳಾಗಲಿ. ಈಗ 2 ಟರ್ಮು BJP ಕಾರ್ಪೊರೇಟರ್ ಆಗಿದ್ದಾರೆ, 3 ಸಾರಿ MLA ಆಗಿದ್ದಾರೆ, 4ನೇ ಬಾರಿನೂ ಅವರೇ ಗೆದ್ದಿದ್ದಾರೆ. ಆದರೂ ನಮ್ಮ ಲೇಕ್ಗಳು ಹೇಗಿದ್ವು ನಮ್ಮ ಸುತ್ತಮುತ್ತ, ಈಗ ಕೋಣಂಕುಂಟೆ, ಚುಂಚುಘಟ್ಟ, ದೊಡ್ಡಕಲ್ಸಂದ್ರ, ಕೊತ್ತನೂರು ಭಾಗದಲ್ಲಿ ಅವರು ಹೇಗೆ ಕೆಲಸ ಮಾಡಿದ್ದಾರೆ ಅಂತ ನಿಮ್ಮ ಲೇಕ್ಗಳು ನೋಡ್ಕೊಳ್ಳಿ. ಈ ಭಾಗದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಯಾರೇ ಮತಬಾಂಧವರು ಇದ್ದರೂ ಇವೆಲ್ಲ ಗಣನೆಗೆ ತಗೊಳ್ಳಿ. ಯಾರೋ ಮನೇಲಿ ಕೂತ್ಕೊಂಡು ಆಫೀಸಲ್ಲಿ ಏನೋ AC ಕೂತ್ಕೊಂಡು ಕೆಲಸ ಮಾಡಿರೋರೆಲ್ಲ ಫೀಲ್ಡಲ್ಲಿ ಬಂದು ಕೆಲಸ ಮಾಡೋದು ತುಂಬಾ ಕಷ್ಟ. ಮತಬಾಂಧವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಿಮಗೆ ಏರಿಯಾ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಗೌರ್ಮೆಂಟ್, ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಏನಾರು ಅನುದಾನ ತರಬೇಕು ಅಂತಂದರೆ ನಮಗೆ ಡಿ.ಕೆ. ಸುರೇಶ್ ಅವ್ರನ್ನ ಗೆಲ್ಸ್ಕೊಳ್ಬೇಕು. ಎಲ್ಲರೂ ಡಿ.ಕೆ. ಸುರೇಶ್ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸರ್, ಅದಲ್ಲದೆ ಮಂಜುನಾಥ್ ಅವರು ಈ ಬಾರಿ ಅವ್ರ ಅಪೋಸಿಟ್ ಕ್ಯಾಂಡಿಡೇಟ್ ನಿಂತಿದ್ದಾರೆ. ಏನಾದ್ರು ಓಟು ಡಿವೈಡ್ ಆಗ್ಬೋದಾ, ಅಥವಾ ಅನುಕಂಪ ಓಟ್ ಏನಾರು ಅವ್ರಿಗೆ ಬಿದ್ದು ನಮ್ಮ ಡಿ.ಕೆ. ಸುರೇಶ್ ಸರ್ಗೆ ಯಾವ ರೀತಿ ಎಫೆಕ್ಟ್ ಆಗ್ತದೆ? ಮೇಡಮ್, ಪ್ರಾಮಿಸ್ ಹೇಳ್ತೀನಿ, ಆ ರೀತಿ ಅನುಕಂಪ ಏನೂ ಇಲ್ಲ, ಆ ಥರ ಏನೂ ಬರಲ್ಲ. ಮಂಜುನಾಥ್ ಅವರು ತುಂಬ ಒಳ್ಳೆ ವ್ಯಕ್ತಿ, ಹೌದು. ಅವ್ರಿಗೆ ಏನಾರು ಮಾಡ್ಬೋದಾಗಿತ್ತು. ಏನು ಗೌರ್ಮೆಂಟ್ ಇದೆ ಅವ್ರಿಗೆ ಒಳ್ಳೆ ಸ್ಥಾನ ಕೊಟ್ಟು ಅವ್ರಿಗೆ ಏನಾರು ಮಾಡ್ಬೋದಾಗಿತ್ತು. ಅವರು ಪಾಪ ಒಳ್ಳೆ ವ್ಯಕ್ತಿನ ಕರ್ಕೊಂಬಂದ್ಬಿಟ್ಟು ಫೀಲ್ಡ್ಗೆ ಇಳಿಸಿದ್ರೆ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ, ನಾನು ಆನೇಕಲ್ಲಿಂದ ಅಷ್ಟು ದೂರ ಎಲ್ಲ ಓಡಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಅವರೇ ನಾನು ತುಂಬ ಮೀಡಿಯಾಗಳಲ್ಲಿ ನೋಡಿದ್ದೀನಿ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅಂಥ ವ್ಯಕ್ತಿನ ಪಾಪ ದುಡಿಮೆ ಏನು ಆಗುತ್ತೋ ಅವ್ರು ಸೇವೆ ಮಾಡೋದಕ್ಕೆ ಬಿಡಿ. ನಮ್ಮಲ್ಲಿ ಆಗೋದಿಲ್ಲ ಈ ಥರ ರಾಜಕೀಯದಲ್ಲಿ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಅವ್ರಿಗೆ MLC ಮಾಡ್ಬೋದಾಗಿತ್ತು. MLCನೋ ಇನ್ನು ಬೇರೆ ಏನೋ ಸ್ಥಾನ ಕೊಟ್ಟು ರಾಜ್ಯಪಾಲರನ್ನ ಏನೋ ಮಾಡಿ ಅವ್ರನ್ನ ಏನಾರು ಮಾಡ್ಬೋದಾಯ್ತು. ಅವ್ರು ಸೇವೆ ಕೊಡೋರು. ಈ ರೀತಿ ಕರ್ಕೊಂಬಂದ್ಬಿಟ್ಟು ದುಡಿಸ್ಬೇಕು ಅಂತ ಕಷ್ಟ ಆಗುತ್ತೆ ಅಂತ ನನ್ನ ಒಪಿನಿಯನ್ ಮೇಡಮ್. ಆಮೇಲೆ ಇನ್ನೊಂದು 26ನೇ ತಾರೀಕು ಏನು ಎಲೆಕ್ಷನ್ ಬರ್ತಾ ಇದೆಯಲ್ಲ, ಎಲ್ಲರೂ ನಮ್ಮ ಡಿ.ಕೆ. ಸುರೇಶ್ ಅಣ್ಣಗೆ ಮತ ಹಾಕಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದರೆ ನಿಮ್ಗೆ ಅಭಿವೃದ್ಧಿ ಬೇಕು, ಜನಕ್ಕೇನೋ ಏನೋ ಒಂದು ಸೇವೆ. ನಮ್ಮ ಕರ್ನಾಟಕ ಸರ್ಕಾರ 5 ಸ್ಕೀಮ್ ಕೊಟ್ಟಿರೋದು ಅಲ್ದಿರ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಮೇಡಮ್ ಅವರು ಒಳ್ಳೆ ಒಂದು ಉಪಯೋಗ ಆಗುವಂಥ ಹೆಣ್ಮಕ್ಳಿಗೆ ಆಗಲಿ, ಗಂಡು ಮಕ್ಕಳಿಗೆ ಆಗಲಿ, ಯುವಕರಿಗೆ ಆಗಲಿ, ಉದ್ಯೋಗದ ಬಗ್ಗೆ ಆಗಲಿ ತುಂಬಾ ಸ್ಪಷ್ಟನೆ ಕೊಟ್ಟು ಅದು ಅವರು ಸ್ಕೀಮ್ಗಳು ಮಾಡಿದ್ದಾರೆ. ಅದೆಲ್ಲ ಅನುಕೂಲಕ್ಕೆ ಬರಬೇಕು ಅಂದರೆ ನಿಮ್ಮ ಸೇವೆಗೆ ನಮ್ಮ ಸುರೇಶ್ ಅಣ್ಣ ನಿಂತಿರ್ತಾರೆ. ಅವ್ರಿಗೆ ದಯವಿಟ್ಟು ಓಟ್ ಹಾಕಿ ಅಂತ ಕೇಳ್ಕೊಳ್ತೀನಿ ಮೇಡಮ್.